ಹೇಳುವಂತದ್ದು ಸರ್ಕಾರಿ ಅಧಿಕಾರಿಗಳಿಗೆ ನಾವು ಅವೇರ್ನೆಸ್ ಮಾಡುವಂತ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನರಿಗೆ ಇದರ ಬೇಡಿಕೆಗಳಿದೆ, ನಮ್ಮ ಹತ್ರ ಬರ್ತಾರೆ. ಅವರಿಗೆ ಈ ಆನ್ಲೈನ್ ಅಲ್ಲಿ ಹೋಗಿ ಹಾಕ್ಲಿಕ್ಕೆ ಇಲ್ಲ, ಯಾವಾಗ ಅದು ಬರ್ತದೆ, ಯಾವಾಗ ಈ ಅಪ್ಲಿಕೇಶನ್ ಹಾಕ್ಲಿಕ್ಕಿದೆ, ಇದರ ಮಾಹಿತಿಯನ್ನು ನೀವು ಸರ್ಕಾರಿ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಮಾಧ್ಯಮದ ಮುಖಾಂತರ ತಿಳಿಸುವಂತ ಕೆಲಸಗಳನ್ನು ಮಾಡಬೇಕು. ನೀವೀಗ ನಾವು ಹೇಳುವಾಗ ಹೇಳ್ತೀವಿ, ಸರ್ ನಾವು ಕೊಟ್ಟಿದ್ದೇವೆ, ನಾವು ಪೇಪರಿಗೆ ಬರೆದು ಹಾಕಿದ್ವಿ. ಯಾವುದೋ ಒಂದು ಪೇಪರ್ ಅಲ್ಲಿ ಎಲ್ಲಾ ಮೂಲೆಯಲ್ಲಿ ಬಂದ್ರೆ ಅದು ಸಾಕಾಗುದಿಲ್ಲ. ನಿಮ್ಮ ಹತ್ರ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾವುದೇ ಸರ್ಕಾರದ ಯೋಜನೆಗಳು ಬಂದ್ರೆ ದಯಮಾಡಿ ಅಧಿಕಾರಿಗಳು ಅದನ್ನು ಆಯಾಯ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ, ನಮ್ಮ ಟ್ರಸ್ಟ್ನ ಮುಖಾಂತರ, ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತ. ನಾನು ಹೇಳುವಂತದ್ದು ಸರ್ಕಾರಿ ಅಧಿಕಾರಿಗಳಿಗೆ ನಾವು ಅವೇರ್ನೆಸ್ ಮಾಡುವಂತ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನರಿಗೆ ಇದರ ಬೇಡಿಕೆಗಳಿದೆ, ನಮ್ಮ ಹತ್ರ ಬರ್ತಾರೆ. ಅವರಿಗೆ ಈ ಆನ್ಲೈನ್ ಅಲ್ಲಿ ಹೋಗಿ ಹಾಕ್ಲಿಕ್ಕೆ ಇಲ್ಲ, ಯಾವಾಗ ಅದು ಬರ್ತದೆ, ಯಾವಾಗ ಈ ಅಪ್ಲಿಕೇಶನ್ ಹಾಕ್ಲಿಕ್ಕಿದೆ, ಇದರ ಮಾಹಿತಿಯನ್ನು ನೀವು ಸರ್ಕಾರಿ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಮಾಧ್ಯಮದ ಮುಖಾಂತರ ತಿಳಿಸುವಂತ ಕೆಲಸಗಳನ್ನು ಮಾಡಬೇಕು. ನೀವೀಗ ನಾವು ಹೇಳುವಾಗ ಹೇಳ್ತೀವಿ, ಸರ್ ನಾವು ಕೊಟ್ಟಿದ್ದೇವೆ, ನಾವು ಪೇಪರಿಗೆ ಬರೆದು ಹಾಕಿದ್ವಿ. ಯಾವುದೋ ಒಂದು ಪೇಪರ್ ಅಲ್ಲಿ ಎಲ್ಲಾ ಮೂಲೆಯಲ್ಲಿ ಬಂದ್ರೆ ಅದು ಸಾಕಾಗುದಿಲ್ಲ. ನಿಮ್ಮ ಹತ್ರ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾವುದೇ ಸರ್ಕಾರದ ಯೋಜನೆಗಳು ಬಂದ್ರೆ ದಯಮಾಡಿ ಅಧಿಕಾರಿಗಳು ಅದನ್ನು ಆಯಾಯ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ, ನಮ್ಮ ಟ್ರಸ್ಟ್ನ ಮುಖಾಂತರ, ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತ. ನಾನು ಹೇಳುವಂತದ್ದು ಸರ್ಕಾರಿ ಅಧಿಕಾರಿಗಳಿಗೆ ನಾವು ಅವೇರ್ನೆಸ್ ಮಾಡುವಂತ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನರಿಗೆ ಇದರ ಬೇಡಿಕೆಗಳಿದೆ, ನಮ್ಮ ಹತ್ರ ಬರ್ತಾರೆ. ಅವರಿಗೆ ಈ ಆನ್ಲೈನ್ ಅಲ್ಲಿ ಹೋಗಿ ಹಾಕ್ಲಿಕ್ಕೆ ಇಲ್ಲ, ಯಾವಾಗ ಅದು ಬರ್ತದೆ, ಯಾವಾಗ ಈ ಅಪ್ಲಿಕೇಶನ್ ಹಾಕ್ಲಿಕ್ಕಿದೆ, ಇದರ ಮಾಹಿತಿಯನ್ನು ನೀವು ಸರ್ಕಾರಿ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಮಾಧ್ಯಮದ ಮುಖಾಂತರ ತಿಳಿಸುವಂತ ಕೆಲಸಗಳನ್ನು ಮಾಡಬೇಕು. ನೀವೀಗ ನಾವು ಹೇಳುವಾಗ ಹೇಳ್ತೀವಿ, ಸರ್ ನಾವು ಕೊಟ್ಟಿದ್ದೇವೆ, ನಾವು ಪೇಪರಿಗೆ ಬರೆದು ಹಾಕಿದ್ವಿ. ಯಾವುದೋ ಒಂದು ಪೇಪರ್ ಅಲ್ಲಿ ಎಲ್ಲಾ ಮೂಲೆಯಲ್ಲಿ ಬಂದ್ರೆ ಅದು ಸಾಕಾಗುದಿಲ್ಲ. ನಿಮ್ಮ ಹತ್ರ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾವುದೇ ಸರ್ಕಾರದ ಯೋಜನೆಗಳು ಬಂದ್ರೆ ದಯಮಾಡಿ ಅಧಿಕಾರಿಗಳು ಅದನ್ನು ಆಯಾಯ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ, ನಮ್ಮ ಟ್ರಸ್ಟ್ನ ಮುಖಾಂತರ, ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತ